Way Optic Numericals, July 2016. In Young's double-slit experiment, while using source of light of wavelength 4500 angstrom, the fringe width is 5 mm. Okay, we are using a wavelength of 4500 angstrom. ಅವಾಗ ನಾವು ಫ್ರಿಂಜ್ ವಿಡ್ತ್ ಬಂದಿರೋದೆಷ್ಟು 5 mm. If the distance between the screen and the plane of the slit is reduced to half, ಏನು ಮಾಡ್ತಾ ಇದ್ದೀವಿ, distance between screen, here is the distance between screen ಮತ್ತೆ ಸ್ಲಿಟ್ಸ್ ಅನ್ನ ಏನು ಮಾಡ್ತಾ ಇದ್ದೀರಿ, ಹಾಫಿಗೆ ರಿಡ್ಯೂಸ್ ಮಾಡ್ತಾ ಇದ್ದೀರಿ. ಮೊದಲು ಎಷ್ಟಿತ್ತು ಡಿಸ್ಟೆನ್ಸ್, ಸಪೋಸ್ D1 ಇತ್ತು, ಅದನ್ನ ನಾವು ಏನು ಮಾಡ್ತಾ ಇದೀವಿ D2, that D2 is half of the D1 ಮಾಡ್ತಾ ಇದ್ದೀರಿ. The distance between screen and slit we are reducing to half. ಮೊದಲು ಎಷ್ಟಿತ್ತು D1 ಇತ್ತು, the distance between screen and slits ಎಷ್ಟಿತ್ತು D1 ಇತ್ತು, ಅದನ್ನ ನಾವು ಏನು ಮಾಡ್ತಾ ಇದೀವಿ ಈಗ half ಮಾಡ್ತಾ ಇದೀವಿ. What should be the wavelength of light to get fringe width of 4 mm? ಈಗ 4 mm fringe width ಬೇಕು. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಅಂಡ್ ಸ್ಲಿಟ್ ಏನು ಮಾಡಿರಿ, ಹಾಫ್ ಮಾಡಿರಿ, ಅಂಡ್ 4 mm ಫ್ರಿಂಜ್ ವಿಡ್ತ್ ಬರಬೇಕು. ಹಾಗಾದ್ರೆ ಎಷ್ಟು ವೇವ್ ಲೆಂತ್ ಇರುವಂತಹ ಲೈಟ್ ಅನ್ನ ನೀವು ಇಲ್ಲಿ ಉಪಯೋಗಿಸ್ತೀರಿ? ದಟ್ ಇಸ್ ದ ಕ್ವಶನ್. ಲೆಟ್ಸ್ ರೈಟ್ ದ ಗಿವನ್ ಥಿಂಗ್ಸ್. ಫಸ್ಟ್, ವಾಟ್ ಆರ್ ದ ಗಿವನ್? λ1 is given 4500 angstrom unit. Fringe width ಅನ್ನ β1 ಕರಿತೀನಿ 5 mm. Let's write it like this. λ1 is equal to 4500 angstrom unit. That is 4500 into 10 raised to minus 10 meter ಅಂತ ಅರ್ಥ. Fringe width β1 is equal to 5 mm ಅಂದ್ರೆ 5 into 10 raised to minus 3 meter. Okay, next ಏನು ಮಾಡ್ತಾ ಇದ್ದೀರಿ, we are reducing the distance between screen and slit to half. ಅಂದ್ರೆ D2 is equals to D1 by 2 ಅಂತ ಬರೀತಾ ಇದ್ದೀನಿ. ಅವಾಗ ಫ್ರಿಂಜ್ ವಿಡ್ತ್ ಬಂದಿರೋದೆಷ್ಟು, β2 is equals to 4 mm ಅಂದ್ರೆ 4 into 10 raised to minus 3 meter. ಹಾಗಾದ್ರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ವೇವ್ ಲೆಂತ್ ಆಫ್ ಲೈಟ್ ಎಷ್ಟು ಉಪಯೋಗಿಸಿದ್ರೆ, ಎಷ್ಟು ವೇವ್ ಲೆಂತ್ ಯೂಸ್ ಮಾಡಿದ್ರೆ ಇಷ್ಟು ಫ್ರಿಂಜ್ ವಿಡ್ತ್ ಬರುತ್ತೆ ಅನ್ನುವಂಥ ಕ್ವಶನ್. ಫಾರ್ಮುಲಾ ಏನಂದ್ರೆ ನಮ್ಮ ಹತ್ರ, ಬೀಟಾ ದಟ್ ಇಸ್ ಫ್ರಿಂಜ್ ವಿಡ್ತ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್, capital D distance between screen and slits divided by small d, that is the separation between the slits. First case ನೋಡೋಣ, β1 is equals to λ1 into d1 divided by small d. ಇದನ್ನ ನಾವು ಚೇಂಜ್ ಮಾಡ್ತಾ ಇಲ್ಲ, ಸ್ಮಾಲ್ ಡಿ ಅನ್ನ ಆಸ್ ಇಟ್ ಈಸ್ ಇರ್ತಾ ಇದೆ. ಅದಕ್ಕೆ β2 ಕೂಡ ನಾನು ಏನು ಬರ್ತಾ ಇದ್ದೀನಿ, ಡಿವೈಡೆಡ್ ಬೈ ಸ್ಮಾಲ್ ಡಿ ಆಸ್ ಇಟ್ ಈಸ್. ಅಲ್ಲೇ d2 ಅಂತ ಸ್ಮಾಲ್ d2 ಅಂತ ಬರಲಿಲ್ಲ. β2 is equals to λ2 into d2 divided by small d. ಓಕೆ, ಇಕ್ವೇಶನ್ β1 ಮತ್ತು β2 ಅಲ್ಲ, ಎರಡನ್ನು ಡಿವೈಡ್ ಮಾಡೋಣ. ಲೆಟ್ಸ್ ಡಿವೈಡ್ β1 ಡಿವೈಡೆಡ್ ಬೈ β2 ಹಿಯರ್, ದಟ್ ಇಸ್ β1 ಡಿವೈಡೆಡ್ ಬೈ β2. ಏನಾಗತ್ತೆ ರೀ, λ1 ಇಂಟು d1 ಬೈ ಸ್ಮಾಲ್ ಡಿ ಡಿವೈಡ್ ಬೈ β2 ಅಂದರೆ ಸ್ಮಾಲ್ ಡಿ ಡಿವೈಡೆಡ್ ಬೈ λ2 ಇಂಟು d2. ಸ್ಮಾಲ್ ಡಿ ಗೆಟ್ ಕ್ಯಾನ್ಸಲ್, ಏನು ಉಳಿತು, β1 ಬೈ β2 is equals to λ1 into d1 divided by λ2 into d2. What is β1? β1 ಅಂದ್ರೆ 5 millimeter. Here it is 5 into 10 raised to minus 3 meter. β2 ಎಷ್ಟದ 4 millimeter. ಏನು ಬರಿತಾ ಇದ್ರಿ, instead of β2 4 into 10 raised to minus 3 meter. λ1 ಎಷ್ಟದ, λ1 ಅದ 4500 angstrom, that is 4500 into 10 raised to minus 10 meter. D1 as it is D1 ಬರಿತಾ ಇದ್ದಾರೆ. What about λ2? That's what we need to find. ಇದನ್ನೇ ಕಂಡುಹಿಡಿಯಬೇಕಾಗಿರೋದು. Into D2 ಅನ್ನ ನಾನು ಏನು ಬರಿತಾ ಇದ್ದೀನಿ, D2 can be written like this. D2 is equals to D1 by 2 ಅಂತ ಬರೀಬಹುದು. ಓಕೆ, ನೋ ಹಿಯರ್ ಇಟ್ ಇಸ್ D1 by 2. ಯಾಕ್ರಿ D1 by 2 ಬರಿತಾ ಇದ್ದೀರಿ? ಅವ್ರು ಕ್ವಶನ್ ಹೇಳಿದ್ದಾರೆ, ಆನಂತರ ಏನಂತ, ಈ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಮತ್ತು ಸ್ಲಿಟ್ ಮೊದಲು ಎಷ್ಟಿತ್ತು ಅದರ ಹಾಫ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ D2 is equals to D1 by D2 ಅಂತ ಬರಿತಾ ಇದ್ದೀರಿ. D1 ಕ್ಯಾನ್ಸಲ್ ಆಯಿತು, ಈ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್ ಹೋಗುತ್ತೆ. ಹಾಗಾಗಿ ಇದು 10 raised to minus 3 ಕ್ಯಾನ್ಸಲ್ ಆಯಿತು. 5 by
4 is equals to 2 into 4500 into 10 raised to minus 10 divided by lambda 2. ಈ lambda 2 ಇಲ್ಲಿ ತಗೋರಿ. ಓಕೆ, 4500 ಇಂಟು 2 ಎಷ್ಟಾಗುತ್ತೆ? 9000 ಆಯಿತು. 4ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, 5ನ ಇಲ್ಲಿ ತೊಗೊಂಬಂದ್ವಿ. ಓಕೆ, and on simplification, how much you will get? You will get lambda 2 is equals to 7200 into 10 raised to minus 10 meter. That is, or you can write 7200 angstrom. That is wavelength of light used. ಅಂದ್ರೆ ಅರ್ಥ ಏನ್ರಿ, ನೀವು ಯಾವಾಗ 7200 angstrom ವೇವ್ಲೆಂತ್ ಲೈಟ್ನ ಉಪಯೋಗಿಸಿದಾಗ ನಿಮ್ಗೆ ಫ್ರಿಂಜ್ ವಿಡ್ತ್ ಏನು ಬರ್ತಾ ಇದೆ? ಇಲ್ಲಿ 4 mm ಫ್ರಿಂಜ್ ವಿಡ್ತ್ ಬರ್ತಾ ಇದೆ. ಅದನ್ನೇ ವಾಟ್ ಶುಡ್ ಬಿ ದ ವೇವ್ಲೆಂತ್ ಆಫ್ ಲೈಟ್ ಟು ಗೆಟ್ ಅ ಫ್ರಿಂಜ್ ವಿಡ್ತ್ ಆಫ್ 4 mm? ದಟ್ ಈಸ್ 7200 angstrom ಅಂತ ಹೇಳ್ಬೋದು.